ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸದ್ಯ ಈಗ ಬಿಗ್ ಬಾಸ್ ಸೀಸನ್ 12 ಇನ್ನು ಸ್ವಲ್ಪ ದಿವಸದಲ್ಲಿ ಆರಂಭ ಆಗುತ್ತೆ. ಆಲ್ಮೋಸ್ಟ್ ಈ ಒಂದು ಶೋ ನೋಡಕ್ಕೆ ಎಲ್ಲರೂ ಕೂಡ ತುಂಬಾನೇ ಕುತೂಹಲದಿಂದ ಕಾಯ್ತಾ ಇರ್ತಾರೆ. ಏನಕ್ಕೆ ಅಂತಂದ್ರೆ ಅಷ್ಟೊಂದು ಪಾಪ್ಯುಲಾರಿಟಿ ಪಡ್ಕೊಂಡಿದೆ ಈ ಒಂದು ಶೋ. ಈಗ ಸದ್ಯ ಬಿಗ್ ಬಾಸ್ ಆರಂಭ ಆಗ್ತದೆ ಅಂತಂದ್ರೆ ನೀವು ನೋಡಿರ್ಬೋದು, ಕಳೆದ ಎಲ್ಲಾ ಸೀಸನ್ ಅಲ್ಲೂ ಕೂಡ ಈ ರೀತಿಯ ಹಾಗೆ ಆಗಿದೆ. ಏನಕ್ಕೆ ಅಂತಂದ್ರೆ ಸದ್ಯ ಈಗ ಎಲ್ಲರೂ ಕೂಡ ಒಂದು ಹೊತ್ತು ಊಟ ಕೂಡ ಬಿಡ್ಬೋದು, ಬಟ್ ಆದ್ರೆ ಸೀರಿಯಲ್ನ ನೋಡೋದನ್ನ ಬಿಡಲ್ಲ ಅಂತಂದ್ಬಿಟ್ಟು ಕೆಲವೊಬ್ರು ಹೇಳ್ತಿದ್ದಾರೆ. ಅದೇ ರೀತಿ ಕೂಡ ಸ್ವಲ್ಪ ಕಡೆ ಇದೆ, ಬಟ್ ಸ್ವಲ್ಪ ಕಡೆ ಇಲ್ಲ. ಆ ರೀತಿಯಾಗಿ ಬಿಡು ಆಮೇಲೆ ನೋಡ್ಕೊಂಡ್ರೆ ಆಯ್ತು ಅಂತ ಕೂಡ ಹೇಳ್ತಾರೆ. ಬಟ್ ಸೀರಿಯಲ್ ಇಲ್ಲಿ ಸಿನಿಮಾಗಿಂತ ಹೆಚ್ಚು ಪಾಪ್ಯುಲಾರಿಟಿನ ಪಡ್ಕೊಂಡಿದೆ ಅಂತ ಹೇಳಿದ್ರು ಕೂಡ ಇಲ್ಲಿ ತಪ್ಪಾಗಲ್ಲ. ಆಲ್ಮೋಸ್ಟ್ ಇವಾಗ ಬಿಗ್ ಬಾಸ್ ಸ್ಟಾರ್ಟ್ ಆಗ್ತದೆ, ಮತ್ತೆ ಇಲ್ಲಿ ಸೀರಿಯಲ್ಗಳು ಕೂಡ ಇಲ್ಲಿ ಎಂಡ್ ಆಗಬಹುದು ಅಂತಂದ್ಬಿಟ್ಟು ಕೆಲವೊಬ್ರು ಮಾತಾಡ್ಕೊಂಡಿದ್ದಾರೆ. ಬಟ್ ನೀವು ನೋಡಿರ್ಬೋದು, ಕೆಲವೊಂದ್ಸತಿ ಇಲ್ಲಿ ಸೀರಿಯಲ್ಗಳು ಕೂಡ ಇಲ್ಲಿ ಎಂಡ್ ಆಗಿದೆ. ಅದೇ ರೀತಿ ಇವಾಗ ಬಿಗ್ ಬಾಸ್ ಸೀಸನ್ 12 ಇನ್ನೇನು ಶುರು ಆಗುತ್ತೆ. ಈ ಒಂದು ಕಾರಣದಿಂದ ಸ್ವಲ್ಪ ಧಾರಾವಾಹಿಗಳು ಎಂಡ್ ಆಗಬಹುದು ಅಂತಂದ್ಬಿಟ್ಟು ಹೇಳ್ತಿದ್ದಾರೆ. ಬಟ್ ಈ ಒಂದು ವಿಚಾರ ಸ್ವಲ್ಪ ಜನಕ್ಕೆ ಇಲ್ಲಿ ಬೇಜಾರಾದ್ರೆ, ಇನ್ನು ಸ್ವಲ್ಪ ಜನಕ್ಕೆ ಇಲ್ಲಿ ಖುಷಿ ಕೂಡ ಆಗುತ್ತೆ. ಏನಕ್ಕೆ ಸೀರಿಯಲ್ ನೋಡೋರ್ಗೆ ಇಲ್ಲಿ ಬೇಜಾರಾದ್ರೆ, ಸೀರಿಯಲ್ನ ಯಾರು ಹೇಟ್ ಮಾಡ್ತಾ ಇರ್ತಾರೋ ಈ ಒಂದು ಸೀರಿಯಲ್ಗಳನ್ನ ಅವ್ರಿಗೆ ಸಿಕ್ಕಾಪಟ್ಟೆ ಇಲ್ಲಿ ಖುಷಿ ಅಂತೂ ಆಗುತ್ತೆ. ಬನ್ನಿ, ಇವಾಗ ಬಿಗ್ ಬಾಸ್ ಸೀಸನ್ 12 ಆರಂಭ ಆಗೋಷ್ಟಿಗೆ ಇಲ್ಲಿ ಯಾವೊಂದು ಧಾರಾವಾಹಿ ಮುಕ್ತಾಯ ಆಗಬಹುದು, ಇಲ್ಲ ಅಂತಂದ್ರೆ ಟೈಮಿಂಗ್ ಏನಾರ ಚೇಂಜ್ ಆಗುತ್ತಾ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ನೋಡುವ ಮುಂಚೆ ಇದೇ ರೀತಿಯಾದ ಬಿಗ್ ಬಾಸ್ ಅಪ್ಡೇಟ್ನ ತಿಳ್ಕೊಳ್ಳೋಕ್ಕೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸದ್ಯ ಈಗ ಮೊದಲನೇದಾಗಿ ಇಲ್ಲಿ ಕೇಳಿ ಬರ್ತಿರೋ ಹೆಸರು ಅಂತಂದ್ರೆ ಬಿಗ್ ಬಾಸ್ ಸೀಸನ್ 12 ಆರಂಭ ಆಗ್ತಿದೆ, ಈ ಸೀರಿಯಲ್ ಎಂಡ್ ಆಗ್ತದೆ ಅಂತ ಹೇಳ್ಬಿಟ್ಟು ಇದ್ರ ಬಗ್ಗೆ ನಾನು ಲಾಸ್ಟ್ ವಿಡಿಯೋದಲ್ಲೂ ಕೂಡ ಹೇಳಿದ್ದೆ. ರಾಮಾಚಾರಿ ಧಾರಾವಾಹಿ ಇಲ್ಲಿ ಆಲ್ಮೋಸ್ಟ್ ಇದು ಕೂಡ ಎಂಡಿಂಗ್ ಹಂತದಲ್ಲಿ ಬಂದಿದೆ. ನಿಮಗೆ ಗೊತ್ತು, ಇವಾಗ ಇದೇನು ಎಂಡ್ ಆಗುತ್ತೆ ಅಂತ ಅಂದ್ಬಿಟ್ಟು ಕೆಲವೊಬ್ರು ಗೆಸ್ ಮಾಡಿರ್ತಾರೆ. ಬಟ್ ಆದ್ರೆ ಇದಕ್ಕೆ ಏನೋ ಒಂದು ಟ್ವಿಸ್ಟ್ ಕೊಟ್ಬಿಟ್ಟು ಇದನ್ನ ಕತೆನ ಇನ್ನು ಮುಂದೆ ಕೂಡ ಒರೆಸ್ಕೊಂಡು ಹೋಗ್ತಾರೆ. ಬಟ್ ಆದ್ರೆ ಈಗ ಬಿಗ್ ಬಾಸ್ ಸೀಸನ್ 12 ಆರಂಭ ಆಗುತ್ತೆ. ಈಗ ಇಲ್ಲಿ ರಾಮಾಚಾರಿ ಧಾರಾವಾಹಿ ಕೂಡ ಎಂಡ್ ಆಗಬಹುದು ಅಂತಂದ್ಬಿಟ್ಟು ಹೇಳಲಾಗ್ತದೆ. ಆಲ್ಮೋಸ್ಟ್ ಇವಾಗ ನಿಮಗೆ ಗೊತ್ತು, ಬಿಗ್ ಬಾಸ್ ಸೀಸನ್ 12ಗೆ ಸ್ಪರ್ಧಿಗಳನ್ನು ಕೂಡ ಇಲ್ಲಿ ಹುಡುಕ್ತಾ ಇರ್ತಾರೆ. ಮತ್ತೆ ಆ ಒಂದು ಕಾರಣದಿಂದನೂ ಇಲ್ಲಿ ಎಂಡ್ ಆಗ್ತಾ ಇರ್ಬೋದು ಈ ಒಂದು ಸೀರಿಯಲ್ ಅಂತ ಕೂಡ ಇಲ್ಲಿ ಹೇಳ್ಬೋದು. ಆಲ್ಮೋಸ್ಟ್ ನಿಮಗೆ ಹೇಳಿದೆ, ಈಗ ಬಿಗ್ ಬಾಸ್ ಸೀಸನ್ 12ಗೆ ಯಾವೆಲ್ಲ ಸ್ಪರ್ಧಿಗಳು ಬರ್ತಾ ಇದ್ದಾರೆ ಅಂತಂದ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಗಳು ಆಗ್ತಿರುತ್ತೆ. ಇಲ್ಲಿ ಮೌನ ಗುಡ್ಡೆಮನೆ ಅವರ ಹೆಸರಂತೂ ಸಿಕ್ಕಾಪಟ್ಟೆ ಇಲ್ಲಿ ಕೇಳಿ ಬರ್ತದೆ. ಆ ಒಂದು ಕಾರಣದಿಂದ ಈ ಧಾರಾವಾಹಿ ಇಲ್ಲಿ ಎಂಡ್ ಆದ್ರೂ ಕೂಡ ಇಲ್ಲಿ ಎಂಡ್ ಆಗಬಹುದು ಅಂತಂದ್ಬಿಟ್ಟು ಹೇಳಲಾಗ್ತದೆ. ಇನ್ನು ಎರಡನೇ ಧಾರಾವಾಹಿ ಯಾವುದು ಅಂತಂದ್ರೆ ದೃಷ್ಟಿಬೊಟ್ಟು. ಇದು ಇತ್ತೀಚೆಗಷ್ಟೇ ಇಲ್ಲಿ ಬಂದಿದೆ, ಬಟ್ ಅಂತ ಒಂದು ಹೇಳ್ಕೊಳ್ಳೋ ಒಂದು TRP ಬಂದಿಲ್ಲ. ವಿಜಯ್ ಸೂರ್ಯ ಅವರಿಗೆ ಇಲ್ಲಿ ಅಗ್ನಿ ಸಾಕ್ಷಿ ಅನ್ನೋ ಧಾರಾವಾಹಿ ಇಲ್ಲಿ ಎಷ್ಟು ಒಂದು ಪಾಪ್ಯುಲಾರಿಟಿ ತಂದ್ಕೊಟ್ಟಿದೆ ಅಂತಂದ್ಬಿಟ್ಟು ಎಲ್ರಿಗೂ ಕೂಡ ಗೊತ್ತಿದೆ. ಆ ಒಂದು ಧಾರಾವಾಹಿ ಆದ್ಮೇಲೆ ಅದೇ ರೀತಿಯಾದ ಒಂದು ನೇಮ್ ಆಗಿರ್ಬೋದು, ಫೇಮ್ ಆಗಿರ್ಬೋದು, ಯಾವೊಂದು ಧಾರಾವಾಹಿನೂ ಕೊಟ್ಟಿಲ್ಲ. ಬಟ್ ಆದರೆ ಈಗ ದೃಷ್ಟಿಬೊಟ್ಟು ಧಾರಾವಾಹಿನೂ ಕೂಡ ಇಲ್ಲಿ ಮುಗಿಬಹುದು, ಅದು ಕೂಡ ಇಲ್ಲಿ ಎಂಡಿಂಗ್ ಹಂತದಲ್ಲಿ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ಬಟ್ ಇದಕ್ಕೇನಾದರೂ ಟ್ವಿಸ್ಟ್ ಕೊಟ್ಟು ಮುಂದೆ ತಗೊಂಡು ಹೋಗ್ತಾರಾ ಅಥವಾ ಇಲ್ಲಿ ಸಮಯ ಬದಲಾವಣೆ ಮಾಡ್ತಾರಾ ಅಂತ ನೋಡಬೇಕಾಗುತ್ತೆ. ಏನಕ್ಕೆ ಅಂತಂದ್ರೆ ಇದು ಇತ್ತೀಚೆಗಷ್ಟೇ ಇಲ್ಲಿ ಬಂದಿದೆ, ತುಂಬಾ ವರ್ಷಗಳೇನು ಆಗಿಲ್ಲ. ದೃಷ್ಟಿಬೊಟ್ಟು ಒಂದು ಧಾರಾವಾಹಿ ಇವಾಗ ಇಲ್ಲಿ ಮೇಯ್ನ್ ಆಗಿ ಏನಂದ್ರೆ ವಿಜಯ್ ಸೂರ್ಯ ಅವರು ಈ ಸತಿ ಬಿಗ್ ಬಾಸ್ ಸೀಸನ್ 12ಗೆ ಬರಬಹುದು ಅಂತಂದ್ಬಿಟ್ಟು ಇವ್ರದೊಂದು ಹೆಸರು ಓಡಾಡ್ತಿದೆ. ಒಂದು ವೇಳೆ ಇಲ್ಲಿ ದೃಷ್ಟಿಬೊಟ್ಟು ಧಾರಾವಾಹಿಯನ್ನ ಮುಗಿದ್ರೆ ವಿಜಯ್ ಸೂರ್ಯ ಅವರು ಕೂಡ ಬಿಗ್ ಬಾಸ್ ಸೀಸನ್ 12ಗೆ ಎಂಟ್ರಿ ಕೊಡೋ ಚಾನ್ಸಸ್ ಅಂತೂ ತುಂಬಾನೇ ಇದೆ. ಇಲ್ಲಿ ದೃಷ್ಟಿಬೊಟ್ಟು ಧಾರಾವಾಹಿ ಮುಗ್ದಿಲ್ಲ ಅಂತಂದ್ರೆ 100% ಆಗಿ ವಿಜಯ್ ಸೂರ್ಯ ಅವರು ಬಿಗ್ ಬಾಸ್ಗೆ ಎಂಟ್ರಿ ಕೊಡಲ್ಲ ಅಂತಾನೆ ಹೇಳ್ಬೋದು. ಮತ್ತೆ ಇವಾಗ ದೃಷ್ಟಿಬೊಟ್ಟು ಧಾರಾವಾಹಿ ಮುಗಿಬಹುದು, ಇವಾಗ ಬಿಗ್ ಬಾಸ್ ಸ್ಟಾರ್ಟ್ ಆಗ್ತದೆ, ಈ ಒಂದು ಧಾರಾವಾಹಿ ಮುಗಿಬಹುದು ಅಂತ ಕೂಡ ಇಲ್ಲಿ ಮಾತುಕತೆನ ನಡೆಸ್ತಾ ಇದ್ದಾರೆ. ಇನ್ನು ಮೂರನೇ ಧಾರಾವಾಹಿ ಯಾವ್ದಪ್ಪ ಅಂತಂದ್ರೆ ಕರಿಮಣಿ ಧಾರಾವಾಹಿ. ಇನ್ನು ಮೂರನೇ ಹೆಸರು ಕೇಳಿ ಬಂದಿರೋದೇ ಈಗ ಕರಿಮಣಿ ಧಾರಾವಾಹಿ ಮುಗಿಬಹುದು ಅಂತ ಅಂದ್ಬಿಟ್ಟು ಹೇಳಲಾಗ್ತದೆ. ಒಂದು ಟೈಮಿಂಗ್ ಚೇಂಜ್ ಆಗುತ್ತಾ, ಇಲ್ಲ ಅಂತಂದ್ರೆ ಇಲ್ಲಿ ಧಾರಾವಾಹಿನೇ ಎಂಡ್ ಮಾಡ್ತಾರಾ ಅಂತ ನೋಡಬೇಕು. ಏನಕ್ಕೆ ಅಂತ ಇದು ಕೂಡ ಮುಕ್ತಾಯ ಹಂತಕ್ಕೆ ಬಂದಿದೆ. ಆಲ್ಮೋಸ್ಟ್ ಈ ಒಂದು ಧಾರಾವಾಹಿಗೆ ಜಾಸ್ತಿ TRP ಬರ್ತಲ್ಲ. ಬಟ್ ನಿಮ್ಗೆ ಗೊತ್ತು, ಧಾರಾವಾಹಿ ಅಂತಂದ್ರೆ ಒಬ್ಬೊಬ್ಬರಿಗೆ ಒಂದೊಂದು ಟೇಸ್ಟ್ ಇರುತ್ತೆ, ಒಬ್ಬೊಬ್ರು ಒಂದೊಂದು ಧಾರಾವಾಹಿನ ಇಲ್ಲಿ ನೋಡ್ತಾ ಇರ್ತಾರೆ. ನೀವು ನೋಡೋದು ಕಲರ್ಸ್ ವಾಹಿನಿಯಲ್ಲಿ ಬರೋ ಧಾರಾವಾಹಿ ಒಬ್ಬೊಬ್ರು ನೋಡ್ತಿದ್ರೆ, ಜಿ ವಾಹಿನಿಯಲ್ಲಿ ಬರ್ತಿರೋ ಧಾರಾವಾಹಿನೂ ಕೂಡ ಇಲ್ಲಿ ಕೆಲವೊಬ್ರು ನೋಡ್ತಾ ಇರ್ತಾರೆ. ಒಬ್ಬೊಬ್ರಿಗೆ ಒಂದೊಂದು ಟೇಸ್ಟ್ ಇರುತ್ತೆ. ಇಲ್ಲಿ ಯಾರು ಕೂಡ ಇದನ್ನೇ ನೋಡಬೇಕು ಅದನ್ನೇ ನೋಡಬೇಕು ಅಂತ ಫೋರ್ಸ್ ಅಂತೂ ಮಾಡಲ್ಲ. ಬಟ್ ಯಾರ್ಯಾರಿಗೆ ಯಾವ್ಯಾವ ಧಾರಾವಾಹಿ ಇಷ್ಟ ಆಗುತ್ತೋ ಆ ಧಾರಾವಾಹಿ ನೋಡ್ತಾರೆ. ಬಟ್ ಕರಿಮಣಿಗೂ ಕೂಡ ಇಲ್ಲಿ ಸ್ವಲ್ಪ ಇಲ್ಲಿ ಫ್ಯಾನ್ ಬೇಸ್ ಇದೆ ಈ ಒಂದು ಧಾರಾವಾಹಿಗೆ. ಬಟ್ ಆದ್ರೆ ಹೇಳ್ಕೊಳ್ಳೋ ಅಂತ ಒಂದು TRP ಬರ್ತಲ್ಲ. ಇವಾಗ ನಿಮ್ಗೆ ಗೊತ್ತು, ಇತ್ತೀಚೆಗಷ್ಟೇ ಕರ್ಣ ಧಾರಾವಾಹಿ ಇಲ್ಲಿ ರಿಲೀಸ್ ಆಗಿದೆ. ಬಟ್ ಎಲ್ಲಾ ಧಾರಾವಾಹಿನೂ ಕೂಡ ಇಲ್ಲಿ ಬೀಟ್ ಮಾಡಿಕೊಂಡು ಯಾವ ರೀತಿ ಇಲ್ಲಿ ಕರ್ಣ ಧಾರಾವಾಹಿ ಮುಂದುವರಿತಿದೆ ಅಂತಂದ್ಬಿಟ್ಟು ಎಲ್ರಿಗೂ ಕೂಡ ಗೊತ್ತಿದೆ. ಯಾಕಂದ್ರೆ ಟಾಪ್ 1 ಧಾರಾವಾಹಿ ಕೂಡ ಇಲ್ಲಿ ಇದಾಗಿದೆ ಕರ್ಣ ಧಾರಾವಾಹಿ. ಈಗ ಸದ್ಯ
ಕರಿಮಣಿನೂ ಕೂಡ ಇಲ್ಲಿ ಎಂಡ್ ಆಗಬಹುದು. ಇನ್ನೇನು ಬಿಗ್ ಬಾಸ್ ಸೀಸನ್ 12 ಆರಂಭ ಆಗ್ತದೆ, ಕರಿಮಣಿ ಎಂಡ್ ಆಗಬಹುದು ಅಂತ ಅಂದ್ಬಿಟ್ಟು ಹೇಳಲಾಗ್ತದೆ. ಏನು ಸಮಯ ಚೇಂಜ್ ಮಾಡ್ತಾರಾ, ಏನಾದ್ರು ಟ್ವಿಸ್ಟ್ ಕೊಡ್ತಾರಾ ಅಂತ ಕೂಡ ಇಲ್ಲಿ ಕಾದೊಳ್ಬೇಕಿದೆ. ಸದ್ಯ ಈಗ 3 ಧಾರಾವಾಹಿಗಳು ಎಂಡ್ ಆಗಬಹುದು ಅಂತಂದ್ಬಿಟ್ಟು ಹೇಳಲಾಗ್ತದೆ. ಒಂದು ರಾಮಾಚಾರಿ ಧಾರಾವಾಹಿ, ಎರಡನೇದಾಗಿ ದೃಷ್ಟಿಬೊಟ್ಟು, ಮೂರನೇದಾಗಿ ಕರಿಮಣಿ ಧಾರಾವಾಹಿ. ಈ 3 ಧಾರಾವಾಹಿಗಳು ಕೂಡ ಎಂಡ್ ಆಗಬಹುದು ಅಂತ ಇಲ್ಲಿ ಹೇಳಲಾಗ್ತದೆ. ಏನಾದರೂ ಇಲ್ಲಿ ಸ್ಲಾಟ್ ಅಂದರೆ ಒಂದು ಟೈಮಿಂಗ್ ಚೇಂಜ್ ಮಾಡಿಕೊಂಡು ಬೇರೆ ಸ್ಲಾಟಲ್ಲಿ ಬರ್ತಾರಾ, ಇಲ್ಲ ಅಂತಂದರೆ ಎಂಡ್ ಮಾಡ್ತಾರಾ ಅಂತ ಇಲ್ಲಿ ಕಾದು ನೋಡಬೇಕಿದೆ. ಇವಾಗ ನಾನು ಹೇಳಿದ ಪ್ರಕಾರ ಇವಾಗ ಕರಿಮಣಿ ಎಂಡ್ ಆದರೂ ಕೂಡ ಆಗ್ಬಹುದು. ದೃಷ್ಟಿಬೊಟ್ಟು ಎಂಡ್ ಆದರೆ ಇಲ್ಲಿ ವಿಜಯ್ ಸೂರ್ಯ ಅವರು ಬಿಗ್ ಬಾಸ್ ಸೀಸನ್ 12ಗೆ ಎಂಟ್ರಿ ಕೊಡೋ ಚಾನ್ಸಸ್ ಇದೆ. ಮತ್ತು ಇಲ್ಲಿ ರಾಮಾಚಾರಿ ಕೂಡ ಅಷ್ಟೇ. ರಾಮಾಚಾರಿ ಎಂಡ್ ಆಯಿತು ಅಂತಂದರೆ ಇಲ್ಲಿ ಮೌನ ಗುಡ್ಡೆಮನೆಯವರು ಕೂಡ ಅವ್ರ ಹೆಸರು ಕೇಳಿ ಬರ್ತಾ ಇದೆ. ಮತ್ತು ರಿತ್ವಿಕ್ ಕೃಪಾಕರ್ ಅವರು, ಇಲ್ಲಿ ಮೌನ ಗುಡ್ಡೆಮನೆಯವರು ಬರಲಿಲ್ಲ ಅಂತಂದರೆ ಇಲ್ಲಿ ರಿತ್ವಿಕ್ ಅವರು ಬರಬಹುದು ಅಂತಂದ್ಬಿಟ್ಟು ಹೇಳಲಾಗ್ತದೆ. ಬಟ್ ನೀವು ನೋಡ್ಬೋದು ಲಾಸ್ಟ್ ಸೀಸನ್ ಬಿಗ್ ಬಾಸ್ ಸೀಸನ್ 11ಗೆ ಇಲ್ಲಿ ಗೆಸ್ಟ್ ಆಗಿ ರಾಮಾಚಾರಿ ಧಾರಾವಾಹಿಯಿಂದ ಇವೆರಡು ಪೇರ್ ಕೂಡ ಬಂದಿದ್ರು, ಇವರಿಬ್ಬರು ಕೂಡ. ಇಲ್ಲಿ ಕೇಳಿದಾಗ ಮೋನಾ ಗುಡ್ಡೆಮನೆಯವ್ರನ್ನ ಇಲ್ಲಿ ಇಲ್ಲ ಬಿಗ್ ಬಾಸ್ಗೆ ಹೋಗೋದು ಸ್ವಲ್ಪ ಕಷ್ಟ ಅಂತ ಹೇಳಿದ್ರು. ಬಟ್ ಚಾನ್ಸ್ ಸಿಕ್ಕಿದ್ರೆ ಹೋಗ್ತಾರೇನೋ ನೋಡಬೇಕು. ಯಾಕಂತಂದರೆ ಅಷ್ಟೊಂದು ಪಾಪ್ಯುಲಾರಿಟಿ ಕೂಡ ಪಡ್ಕೊಂಡಿದೆ. ಮತ್ತು ಒಂದು ಸಿನಿಮಾ ಕೂಡ ಇಲ್ಲಿ ರಿಲೀಸ್ ಆಯಿತು ಅವ್ರದ್ದು, ಕುಲದಲ್ಲಿ ಕೀಳಾಗುವುದು ಅನ್ನೋದಲ್ಲಿ ನಾಯಕಿ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ರು. ಬಟ್ ಆದರೆ ಸ್ವಲ್ಪ ಅದರದ್ದು ಕಾಂಟ್ರವರ್ಸಿ ಇತ್ತು. ಬಟ್ ಅಂತ ಒಂದು ಹೇಳ್ಕೊಳ್ಳೋ ಮಟ್ಟಿಗೆ ಯಶಸ್ಸು ಸಿಕ್ಕಲಿಲ್ಲ. ಬಟ್ ಬಿಗ್ ಬಾಸ್ ಸೀಸನ್ 12ಗೆ ಅವ್ರಿಗೆ ಏನೋ ಆಫರ್ ಬಂದರೆ ಹೋಗಬಹುದು ಅಂತಂದ್ಬಿಟ್ಟು ಅನ್ನಿಸ್ತಾ ಇದೆ. ನೋಡೋಣ. ಈಗ 3 ಧಾರಾವಾಹಿ ಎಂಡ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ವೀಕ್ಷಕರ, ಈ ಒಂದು ವಿಚಾರದ ಬಗ್ಗೆ ನಿಮಗೆ ಏನಿಸುತ್ತೆ? ಈ ಧಾರಾವಾಹಿಗಳು, ಈ 3 ಧಾರಾವಾಹಿಗಳು ಎಂಡ್ ಆದರೆ ಚೆನ್ನಾಗಿರುತ್ತಾ, ಅಥವಾ ಈ ಧಾರಾವಾಹಿಗಳನ್ನ ಮುಂದುವರ್ಸ್ಕೊಂಡು ಹೋಗಬೇಕು ಅಂತ ಅಂದ್ಬಿಟ್ಟು ನೀವು ಇಷ್ಟಪಡ್ತೀರಾ? ಮತ್ತು ನಿಮ್ಮ ನೆಚ್ಚಿನ ಧಾರಾವಾಹಿ ಅಂದರೆ ಈ 3 ಧಾರಾವಾಹಿಲೇ ಅಲ್ಲ, ನೀವೊಂದು ಯಾವೊಂದು ಧಾರಾವಾಹಿನ ಇವಾಗ ಹೆಚ್ಚಿಗೆ ಇಲ್ಲಿ ಇಷ್ಟಪಟ್ಟು ನೋಡ್ತಿದ್ದೀರಾ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಬಿಗ್ ಬಾಸ್ ಸೀಸನ್ 12ಗೆ ಯಾವೆಲ್ಲ ಸ್ಪರ್ಧೆಗಳನ್ನ ನೋಡೋಕ್ಕೆ ಕಾಯ್ತಿದ್ದೀರಾ ಅನ್ನೋದನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.